ಈ ವಿಡಿಯೋದಲ್ಲಿ ಏನ್ ತಿಳಿಸ್ಕೊಡ್ತೀನಿ ಅಂದ್ರೆ ಫೋನ್ ಅಲ್ಲಿ ಗೂಗಲ್ ಡ್ರೈವ್ ಅಂತ ಆಪ್ ಇದೆ. ಈ ಆಪ್ ನ ನೀವು ನೋಡೇ ಇರ್ತೀರಾ. ಈ ಆಪ್ ಇಂದ ನಮ್ಗೆ ಏನ್ ಯೂಸ್ ಅಂತ ಹೇಳ್ತೀನಿ. ಈ ಗೂಗಲ್ ಡ್ರೈವ್ ಆಪ್ ಅಲ್ಲಿ ನಾವು ಫೋಟೋಸ್ ವಿಡಿಯೋಸ್ ಎಲ್ಲಾನು ನಾವು ಸೇಫ್ ಆಗಿ ಇಲ್ಲಿ ಅಪ್ಲೋಡ್ ಮಾಡಿ ಇಟ್ಕೊಬಹುದು. ನಮ್ಮ ಫೋನ್ ಏನಾದ್ರು ಕಳೆದೋದ್ರೆ ಅಥವಾ ಏನಾದ್ರು ಪ್ರಾಬ್ಲಮ್ ಆದ್ರೆ ಮತ್ತೆ ನಾವು ಒಂದು ಹೊಸ ಫೋನ್ ತಗೊಂಡಾಗ ಅಥವಾ ಬೇರೆ ಫೋನ್ ಅಲ್ಲಿ ಸೇಮ್ ಇದೇ ಜಿಮೇಲ್ ಐಡಿ ಇಂದ ಲಾಗಿನ್ ಆದ್ರೆ ಈ ಫೋಟೋಸ್ ವಿಡಿಯೋಸ್ ನಾವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಬಹುದು. ಈ ಆಪ್ ಗೆ ಫೋಟೋಸ್ ನ ಅಪ್ಲೋಡ್ ಮಾಡೋದು ಹೇಗೆ ಮತ್ತೆ ಈ ಆಪ್ ಇಂದ ಫೋಟೋಸ್ ನ ಡೌನ್ಲೋಡ್ ಮಾಡೋದು ಹೇಗೆ ಅಂತೆಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ ಅರ್ಥ ಆಗಲ್ಲ. ಪೂರ್ತಿ ನೋಡಿ. ಫೋನ್ ಅಲ್ಲಿ ಡ್ರೈವ್ ಅಂತ ಆಪ್ ಇರುತ್ತೆ ನೋಡಿ. ಈ ಒಂದು ಆಪ್ ನೀವು ಓಪನ್ ಮಾಡ್ಕೊಬೇಕು. ಈ ಆಪ್ ಇಲ್ಲ ಅಂದ್ರೆ ಪ್ಲೇ ಸ್ಟೋರ್ ಅಲ್ಲಿ ಸರ್ಚ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಆಪ್ ನ ಓಪನ್ ಮಾಡ್ಕೊಬೇಕು. ಓಪನ್ ಮಾಡ್ಕೊಂಡಾಗ ಈ ರೀತಿ ಬರುತ್ತೆ ಇಲ್ಲಿ. ಈ ಆಪ್ ಗೆ ನಾನು ಕೆಲವು ಫೋಟೋಸ್ ನ ಒಂದ್ 2-3 ವರ್ಷದಿಂದನೇ ಅಪ್ಲೋಡ್ ಮಾಡ್ಕೊಂಡಿದ್ದೆ. ಆ ಒಂದು ಫೋಟೋಸ್ ಎಲ್ಲ ಇಲ್ಲಿ ಇದೆ. ಇದನ್ನ ನಾವು ಬೇಕು ಅಂದ್ರೆ ನಾನು ಇವಾಗ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಬಹುದು. ಫೋಟೋಸ್ ನ ಅಪ್ಲೋಡ್ ಮಾಡಕ್ಕೆ ಇಲ್ಲಿ ನ್ಯೂ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಅಂತ ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನಮ್ಮ ಫೋನ್ ಇರೋ ಫೋಟೋಸ್ ವಿಡಿಯೋಸ್ ಎಲ್ಲ ಬರುತ್ತೆ. ಎಕ್ಸಾಂಪಲ್ ಗೆ ನಾನು ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡಾಗ ಆ ಒಂದು ಫೋಟೋ ಇಲ್ಲಿ ಅಪ್ಲೋಡ್ ಆಗೋಕೆ ಸ್ಟಾರ್ಟ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಅಪ್ಲೋಡಿಂಗ್ ಒನ್ ಫೈಲ್ ಅಂತ ಬರ್ತಿದೆ. ಅಪ್ಲೋಡ್ ಆದ್ಮೇಲೆ ಈ ರೀತಿ ಬರುತ್ತೆ. ಅಪ್ಲೋಡೆಡ್ ಒನ್ ಫೈಲ್ ಅಂತ ಈ ರೀತಿ ಬಂದ್ರೆ ಒಂದು ಫೋಟೋ ಅಪ್ಲೋಡ್ ಆಗಿದೆ ಅಂತ. ನೆಕ್ಸ್ಟ್ ಒಂದು ಫೋಟೋನ ನಾನು ಈ ರೀತಿಲಿ ಓಪನ್ ಮಾಡ್ಕೊಂಡೆ. ಇದೇ ಫೋಟೋನ ನಾನು ಅಪ್ಲೋಡ್ ಮಾಡಿದ್ದವಾಗ್ಲೇ. ನಾವ್ ಇವಾಗ ಈ ಆಪ್ ಗೆ ಫೋಟೋಸ್ ನ ಅಪ್ಲೋಡ್ ಮಾಡ್ಕೊಂಡಿರ್ತೀವಿ. ನಮ್ಮ ಫೋನ್ ಏನಾದ್ರು ಕಳೆದೋದ್ರೆ ಅಥವಾ ಏನಾದ್ರು ಪ್ರಾಬ್ಲಮ್ ಆದ್ರೆ ನಾವು ಸೇಮ್ ಜಿಮೇಲ್ ಐಡಿ ಇಂದ ಬೇರೆ ಫೋನ್ ಅಲ್ಲಿ ಅಥವಾ ಹೊಸ ಫೋನ್ ಅಲ್ಲಿ ಸೇಮ್ ಜಿಮೇಲ್ ಐಡಿ ಮತ್ತೆ ಪಾಸ್ವರ್ಡ್ ಇಂದ ಲಾಗಿನ್ ಆದ್ರೆ ಈ ಫೋಟೋಸ್ ಎಲ್ಲ ಇರುತ್ತೆ. ನಾವು ಅಪ್ಲೋಡ್ ಮಾಡ್ಕೊಂಡಿರೋ ಫೋಟೋನ ಡೌನ್ಲೋಡ್ ಮಾಡ್ಕೊಬಹುದು. ಡೌನ್ಲೋಡ್ ಮಾಡಕ್ಕೆ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಈ ರೀತಿ ಬರುತ್ತೆ. ಫೋಟೋ ನೋಡ್ಕೊಬಹುದು. ಇಲ್ಲಿ 3 ಡಾಟ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ಈ ಒಂದು ಫೋಟೋ ನಮ್ಮ ಫೋನ್ಗೆ ಡೌನ್ಲೋಡ್ ಆಗುತ್ತೆ. ಫೋಟೋಸ್ ನಾವು ಗ್ಯಾಲರಿಯಿಂದನೂ ಸಹ ನಾವು ಇಲ್ಲಿ ಗೂಗಲ್ ಡ್ರೈವ್ ಗೆ ಅಪ್ಲೋಡ್ ಮಾಡಬಹುದು. ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡ್ರೈವ್ ಅಂತ ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ಈ ಒಂದು ಫೋಟೋ ಗ್ಯಾಲರಿಯಿಂದ ಅಲ್ಲಿಗೆ ಗೂಗಲ್ ಡ್ರೈವ್ ಗೆ ಅಪ್ಲೋಡ್ ಆಗುತ್ತೆ. ಈ ರೀತಿನೂ ಸಹ ನಾವು ಫೋಟೋನ ಅಪ್ಲೋಡ್ ಮಾಡ್ಕೊಬಹುದು. 15 GB ವರೆಗೂ ನಾವು ಇಲ್ಲಿ ಫೋಟೋಸ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ಕೊಬಹುದು ಗೂಗಲ್ ಡ್ರೈವ್ ಅಲ್ಲಿ. ಇಲ್ಲಿ 3 ಲೈನ್ಸ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಟ್ಟಿಂಗ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಟೋರೇಜ್ ಅಂತ ಆಪ್ಷನ್ ಇದೆಯಲ್ಲ ನೀವು ಇಲ್ಲಿ ನೋಡ್ತಾ ಇರಬಹುದು. 15 GB ವರೆಗೂ ನಾವು ಇಲ್ಲಿ ಅಪ್ಲೋಡ್ ಮಾಡ್ಕೊಬಹುದು ಫೋಟೋಸ್ ವಿಡಿಯೋಸ್ ನ. ಆಲ್ರೆಡಿ ಎಷ್ಟು GB ಖಾಲಿಯಾಗಿದೆ ಅಂತಾನೂ ಸಹ ಇಲ್ಲಿ ತೋರಿಸುತ್ತೆ. ಫೋಟೋಸ್ ನ ಅಪ್ಲೋಡ್ ಮಾಡೋ ಟೈಮಲ್ಲಿ ಫೋಟೋಸ್ ಅಪ್ಲೋಡ್ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ಟ್ರಾನ್ಸ್ಫರ್ ಫೈಲ್ ಓನ್ಲಿ ಓವರ್ ವೈಫೈ ಅಂತಿದ್ದಿಲ್ಲ ಈ ಸೆಟ್ಟಿಂಗ್ ಆನ್ ಆಗಿರುತ್ತೆ. ಇದನ್ನ ಆಫ್ ಮಾಡ್ಕೊಬೇಕು. ಅವಾಗ ನಮ್ಮ ನೆಟ್ ಇಂದ ಅದು ಫೋಟೋ ಅಪ್ಲೋಡ್ ಆಗುತ್ತೆ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೂ ಶೇರ್ ಮಾಡಿ. ನೆಕ್ಸ್ಟ್ ನಾನು ಇದೇ ತರದ ವಿಡಿಯೋಸ್ ನ ಅಪ್ಲೋಡ್ ಮಾಡಿದಾಗ ನೀವು ನೋಡಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ. ಕ್ಲಿಕ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಅವಾಗ ನೀವು ಆ ಒಂದು ವಿಡಿಯೋನ ನೋಡಬಹುದು.